ಹಾಯ್ ಎಲ್ರಿಗೂ ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಈಗ ನೋಡ್ರಿ ಮೀಶೋದಿಂದ ಇವನ್ನ ಬ್ಯಾಗ್ ತರಿಸಿನ 6 ಬ್ಯಾಗ್ 199ಗೆ 6 ಬ್ಯಾಗ್ ಇತ್ತು. ಈಗ ಸಮ್ಮರ್ ಸ್ಟಾರ್ಟ್ ಅಲ್ರಿ, ಇನ್ನೆಲ್ಲ ಸ್ವಲ್ಪ ಮನೆ ನೀಟ್ ಮಾಡ್ಕೊಳ್ಳೋಣ ಅಂತ ಬಟ್ಟೆ ಆ ಕಡೆ ಈ ಕಡೆ ಎಲ್ಲ ಆಗಿಬಿಟ್ಟವು. ಕಬೋರ್ಡ್ ಒಳಗೆ ಸ್ವಲ್ಪ ನೀಟಾಗಿ ಹಾಕಿಟ್ರೆ ಧೂಳೂ ಆಗಂಗಿಲ್ಲ, ಬಟ್ ನೀಟಾಗಿ ಇರ್ತಾವೆ ಅಂದ್ಕೊಂಡು ತರಿಸಿದೆ. ಚಲೋ ನೋಡ್ರಿ ಬ್ಯಾಗ್. ಯಾರಾದರೂ ತರಿಸ್ಕೊಳ್ಳೋರು ಇದ್ರೆ ತರಿಸ್ಕೋರಿ. ಎಕ್ಸ್ಟ್ರಾ ಬಟ್ಟೆಗಳು ಇವ ಸ್ವೆಟರು ಟಾವೆಲ್ಸ್ ಎಕ್ಸ್ಟ್ರಾ ಬಟ್ಟೆ ಇರ್ತಾವಲ್ಲ ಅಂಥವೆಲ್ಲ ಇವನ್ನ ಹಾಕಿಡ್ಬೋದು. ಮತ್ತು ಮಕ್ಕಳ ಸ್ಕೂಲ್ ಈಗಂಗಿದ್ರು ಇನ್ನು 2 ತಿಂಗಳಿಲ್ಲ, ಸ್ಕೂಲ್ ಯೂನಿಫಾರ್ಮು ಸಾಕ್ಸು ಅಂಥವೆಲ್ಲ ಹಾಕಿ ಒಂದು ಕಡೆ ಇಟ್ಟರೆ ನೀಟಾಗಿರ್ತಾವೆ. ಹಾಗಾಗಿ ನಾನು ತರಿಸಿ ನೋಡ್ರಿ. ಈಗ ಇನ್ನು ಮೇಲೆ ಅದನ್ನೆಲ್ಲ ಹಾಕಿಡ್ಬೇಕು ಬಟ್ಟೆನ. ನೋಡಿರಿ, ಟೇಬಲ್ ಕೂಡ ನಾವು ಆರ್ಡ್ರ್ ಮಾಡಿದ್ವಿ. ಮಕ್ಕಳ ಬುಕ್ಸ್ ಇಡಲಿಕ್ಕೆ, ಬ್ಯಾಗ್ ಇಡಲಿಕ್ಕೆ ಒಟ್ಟು ಎಲ್ಲದಕ್ಕೂ ಅನುಕೂಲ ಆಗ್ತದೆ ಅಂದ್ಕೊಂಡು ಈ ಟೇಬಲ್ ಒಂದು ಆರ್ಡ್ರ್ ಮಾಡಿದ್ವಿ. ಇದು ಕೂಡ ಬಂದದ. ಇದು ಚಲೋ ಅದ ನೋಡ್ರಿ, ಕ್ವಾಲಿಟಿ ವೈಸ್ ಮಸ್ತ್ ಅದ. ಈಗ ನೋಡ್ರಿ ಬಟ್ಟೆ ಎಲ್ಲ ಹೆಂಗೆ ಹಾಕಿ ನೋಡ್ರಿ, ಇವೆಲ್ಲ ಹಾಕ್ಬೇಕೀಗ. ಬ್ಯಾಗಿಗೆ ಹಾಕಿ ರೆಡಿ ಮಾಡಿಡ್ತೀನಿ, ಆಮೇಲೆ ತೋರಿಸ್ತೀನಿ ನಿಮಗೆ. ಅದಾದಮೇಲೆ ನೋಡ್ರಿ, ಇವಾಗ ಮಕ್ಕಳು ಮನ್ಯಾಗೆ ಇರ್ತಾರೆ, ಯಾವಾಗಲೂ ಹಸಿವಿ ಏನಾದರೂ ಬೇಕು ಅನ್ನಿಸ್ತಿರ್ತದೆ ಅವಕ್ಕೂ ತಿನ್ನಲಿಕ್ಕೆ. ಮನ್ಯಾಗ ಇರ್ತಾರೆ, ಟೈಮ್ ಪಾಸ್ ಆಗೋಲ್ಲ. ಸೊ ಹಂಗಾಗಿ ನಾನು ಈಗ ಸ್ಯಾಂಡ್ವಿಚ್ ಮಾಡಿದ್ದೆ. ಇದನ್ನು ಮೊನ್ನೆ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ, ಅದರೊಳಗೆ ಕ್ಲಿಯರಾಗಿ ತೋರಿಸಿರ್ಲಿಲ್ಲ, ಅಂದರೆ ಫಾಸ್ಟಾಗಿರ್ತದಲ್ಲ ವಿಡಿಯೋ ಅದು, ಹಾಗಾಗಿ ತೋರಿಸಿರ್ಲಿಲ್ಲ. ಈಗ ನೋಡ್ರಿ ಎಲ್ಲ ತರಕಾರಿನ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ. ಕ್ಯಾರೆಟ್ ಅವೆಲ್ಲ ತುರಿದು ಇಟ್ಕೊಂಡಿನಿ ನೋಡ್ರಿ. ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಇದು ಜೀರಿಗೆ ಹಾಕಿ ಪೇಸ್ಟ್ ಮಾಡಿ ಹಾಕಿನಿ ಅದನ್ನು. ಆಮೇಲೆ ಮೊಸರು, ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಚಲೋತ್ನೇ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ತರಕಾರಿದೆಲ್ಲ. ಆಮೇಲೆ ಬ್ರೆಡ್ಗೆ ಅದೆಲ್ಲ ತರಕಾರಿ ಮಿಶ್ರಣ ಇರ್ತದಲ್ಲ ಅದೆಲ್ಲ ಮಿಕ್ಸ್ ಮಾಡಿದ್ದು ಅದು ಹಾಕಬೇಕು. ಅದು ಹಾಕಿ ಇನ್ನೊಂದು ಬ್ರೆಡ್ ಅದ್ರ ಮೇಲೆ ಇಟ್ಟು ಮಾಡ್ತೀನಿ. ಇವಾಗ ಎಲ್ಲರೂ ಮಾಮೂಲು ಸ್ಯಾಂಡ್ವಿಚ್ ಮಾಡೇ ಮಾಡ್ತಿರ್ತೀವಲ್ರಿ, ಅದೇ ಥರ. ಈಗ ನೋಡ್ರಿ ಬೆಣ್ಣೆ ಹಾಕಿದ್ದೆ, ಅದು ಕರಗಿತ್ತು, ಅದ್ರ ಮೇಲೆ ಇವಾಗ ಇಟ್ಟೀನಿ. ನಾನು ಜಾಸ್ತಿ ಇದನ್ನು ಹಾಕಿರಂಗಿಲ್ಲ, ಅಂದ್ರೆ ಬಟರ್ ಅದನ್ನು ಮತ್ತು ಮೇಲೆ ಹಚ್ತೀನಿ ಅದಕ್ಕೆ. ಹಾಗಾಗಿ ಈಗ ನೋಡ್ರಿ ಸ್ವಲ್ಪ ಬಿಸಿ ಆಗಲಿ, ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು ನೋಡ್ರಿ, ಅಂದ್ರೆ ಚಲೋ. ಇದು ಬಾಯಾಗ ರುಚಿ ಇರ್ತದೆ. ಚಲೋ ಅನ್ನೋದಕ್ಕಿಂತ ಬಾಯಾಗ ರುಚಿ ಅನ್ನಿಸ್ತದೆ. ಬ್ರೆಡ್ ಕರುಮ್ ಅನಿಸಿದ್ರೆ ಚಲೋ ಅನ್ನಿಸ್ತದಲ್ಲ, ಹಾಗಾಗಿ ನೀವು ಮಾಡಿ ನೋಡಿರಿ. ನೀವು ಹೆಂಗೆ ಮಾಡ್ತೀರಿ ಅಂತ ನೀವು ಕಮೆಂಟ್ ಮಾಡಿ ಹೇಳ್ರಿ. ಅದಾಗಿ ನೋಡ್ರಿ, ಇವಾಗ ಆಮ್ಸಲದ್ದು ಸಾರು ಮಾಡಿದ್ದೆ. ಕೋಕಮ್ ಅಂತೀವಲ್ಲ ಅದರದ್ದು. ಭಾಳ ತಂಪು ಅಂತಾರೆ ಮತ್ತು ಹೆಲ್ತ್ಗೂ ಚಲೋ. ಈ ಬಿಸಿಲರ ಎಷ್ಟು ಬಿಸಿಲದ ರೀ, ಭಾಳ ಬಿಸಿಲದ ಈ ಸಾರಿ. ಹಾಗಾಗಿ ಇದ್ರದ್ದು ಟ್ರೈ ಮಾಡೋಣ ಸಾರು ಅಂದ್ಕೊಂಡು ಮಾಡಿದ್ದೆ. ಇದು ನೋಡ್ರಿ ಈ ಥರ ಇರ್ತದಲ್ಲ, ಇದು ಆಮ್ಸಲು ಡ್ರೈ ಇರ್ತದಲ್ಲ, ಈ ಹುಣ್ಸೆಹಣ್ಣು ನಾವು ಇರ್ತದಲ್ಲ ಅದೇ ಥರ ಇರ್ತದೆ. ಇದನ್ನು ಸ್ವಲ್ಪ ನೆನೆ ಹಾಕಿದ್ದೆ, ನೀರು ಹಾಕಿ ತೊಳೆದು ಒಂದ್ಸರಿ, ಆಮೇಲೆ ನೆನೆ ಹಾಕಿದ್ದೆ. ಇವಾಗ ನೋಡ್ರಿ ಅದನ್ನ ಸರಿಯಾಗಿ ಹಿಂಗೆ ಕೈಯಿಂದ ಒಂಥರ ಹಿಂಗೆ ಸ್ಮ್ಯಾಶ್ ಎಲ್ಲ ಮಾಡ್ಕೋಬೇಕು, ಅಂದ್ರೆ ಅದು ರಸ ಎಲ್ಲ ಬಿಡ್ತದೆ. ಹುಳಿ ಭಾಳ ಇರ್ತದೆ ಇದು. ಹಾಗಾಗಿ ಇದನ್ನು ಸರಿಯಾಗಿ ಕೈಯಿಂದ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಜರಡಿಗೆ ಹಾಕಿ ನೀರು ತಕ್ಕೋರಿ. ಆ ಸಿಪ್ಪಿನ ತೆಗೆದು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದು ಮತ್ತು ಅದನ್ನು ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊಂಡಿರ್ತೀನಿ. ಹುಳಿ ಭಾಳ ಇರ್ತದಲ್ಲ, ನೀವು 1-2 ಸಲ ನೀರು ಹಾಕಿ ಚಲೋತ್ನ ಹಿಂಗೆ ಸ್ಮ್ಯಾಶ್ ಮಾಡ್ಕೊಂಡು ಕೈಯಿಂದ ಮಾಡಿರಿ, ಅಂದ್ರೆ ಚಲೋ ಇದು ಹುಳಿ ಬಿಡ್ತದದು. ನೋಡಿರಿ ಇವಾಗ ಇಷ್ಟ ಆಯ್ತು. ನೀವು ಜಾಸ್ತಿ ಮಾಡೋಂಗಿದ್ರೆ ಜಾಸ್ತಿ ಇದನ್ನು ಇನ್ನೂ ಸ್ವಲ್ಪ ನೆನೆ ಹಾಕೋರಿ ಆಮ್ಸಲನ್ನ. ಈಗ ನೋಡಿ ಇಷ್ಟು ಅದು ಹುಳಿ ಬಂದಿತ್ತಲ್ಲ ಅಷ್ಟು ಹಾಕಿ ಇನ್ನೂ ಸ್ವಲ್ಪ ನೀರು ಹಾಕಿ ಇಟ್ಟು ನಾನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಹಾಕ್ಲಿತ್ತೀನಿ. ಇನ್ನೂ ಸ್ವಲ್ಪ ಬೆಲ್ಲ ಹಾಕಿದ್ರು ಅಡ್ಡಿ ಇಲ್ಲ, ಯಾಕಂದ್ರೆ ಹುಳಿ ಇರ್ತದಲ್ಲ, ಸ್ವಲ್ಪ ಬೆಲ್ಲ ಬೇಕಾಗ್ತದೆ ನೋಡಿರಿ. ಖಾರದ ಪುಡಿ ಹಾಕಿದೆ. ಇವಾಗ ಅದು ಮಸಾಲೆ ಪುಡಿ ಹಾಕಿನಿ, ಅದು ಮೋಸ್ಟ್ಲಿ ಮಿಸ್ ಆಗಿರಬೇಕು. ಒಗ್ಗರಣೆ ಮ್ಯಾಲಿಂದ ಒಗ್ಗರಣೆ ಕೊಡೋಣ ಅಂದ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಹಿಂಗೆ ಹಾಕಿ ಒಗ್ಗರಣೆ ಮಾಡಿ ನೋಡ್ರಿ. ಈಗ 1-2 ಒಣ ಮೆಣಸಿನ್ಕಾಯಿ ರುಚಿಗಿರಲಿ ಅಂಥೇಳಿ ಹಾಕಿದೆ. ಸರಿ ಕೈ ಆಡಿಸ್ಕೊಂಡು ಒಗ್ಗರಣೆ ರೆಡಿ ಆಯ್ತು. ಚಲೋ ಆಗಿರ್ತದೆ ನೋಡ್ರಿ ಸಾರು. ಭಾಳ ಹೀಟ್ ಆಗ್ತಿರ್ತದೆ ಕೆಲವೊಬ್ರು ಕಾಲೆಲ್ಲ ಹೊಡಿತಿರ್ತವೆ. ನನಗೂ ಕೂಡ ಕಾಲು ಭಾಳ ಹೊಡಿತವೆ ಮತ್ತು ಪಿತ್ತ ಆಗಂಗಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಈ ದಿನಕ್ಕೆ ಪಿತ್ತ ಮತ್ತು ಬಿಸಿಲು ಹೀಟ್ ಆಗೋದು ಇದೆಲ್ಲ ಭಾಳ ಇರ್ತದೆ ಈ ಸಮ್ಮರ್ಗೆ. ಹಾಗಾಗಿ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಈಗ ನೋಡಿರಿ ಒಗ್ಗರಣೆ ಹಾಕಿದೆ, ಚಲೋ ಆಗಿತ್ತು ಸಾರು. ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ತಿನ್ಬೋದು ನೋಡಿರಿ. ಇಷ್ಟು ಮಾಡಿದ್ರೆ ಆಗಿ ಹೋಯ್ತು ನೋಡಿರಿ ಸಾರು. ಫಟಾಫಟ ಅಂತ ಆಗ್ತದೆ, ಜಲ್ದಿ, ಭಾಳ ಟೈಮು ತೊಗೊಳಂಗಿಲ್ಲ ಮತ್ತು ಹೆಲ್ತ್ ವೈಸು ಭಾಳ ಚಲೋ. ಹಾಗಾಗಿ ಟ್ರೈ ಮಾಡಿ ನೋಡಿರಿ.
ನಾವು ರೆಡಿ ಇದ್ದಿದ್ದು ಜ್ಯೂಸ್ ತಂದು ಕುಡಿತೀವಿ, ಅದೆಲ್ಲ ಮಾಡ್ತೀವಿ. ಈ ಥರ ನ್ಯಾಚುರಲಾಗಿ ಸಾರು ಮಾಡ್ಕೊಂಡು ಕುಡಿದಾಗ ಅನ್ನದ ಜೊತೆ ತಿಂದಾಗ ಇನ್ನೂ ರುಚಿನೂ ಅನ್ನಿಸ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಹೆಂಗೆ ಅನ್ನಿಸ್ತು, ನೀವು ಯಾರಾದರೂ ಮಾಡ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳ್ರಿ ನಂಗೆ. ಬಾಯ್ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣಂತ.